ನಮ್ಮ ಯಜಮಾನ್ರ ಕಾಲದಲ್ಲಿ ನಾನೇನು ನೋಡಿರ್ಲಿಲ್ಲ. ಕೇವಲ ಅಡಿಗೆ ಮನೆಗೆ ಸೀಮಿತ ಆಗಿ ನನ್ನ 67 ವರ್ಷದ ಜೀವನ ಮನೆ ಕೆಲಸದ ವಾರದಲ್ಲೇ ಕಳೆದು ಬಿಟ್ಟಿದ್ದೀನಿ. ಅಮ್ಮ ಬದುಕಿರುವಾಗಲೇ ಪ್ರತಿಯೊಂದನ್ನು ತೋರಿಸ್ಬೇಕು, ಅಮ್ಮನಿಗೆ ಎಲ್ಲಾ ತೀರ್ಥಕ್ಷೇತ್ರಗಳನ್ನು ತೋರಿಸ್ಬೇಕು ಅಂತ ಹೇಳಿ ಇಡೀ ಭಾರತ ದೇಶದ ದರ್ಶನ ಆಗಿದೆ ನನಗೆ. ಕಂಪ್ಲೀಟ್ ಭಾರತ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಎಲ್ಲನೂ ತೋರಿಸ್ಯಾನ. ಪ್ರತಿಯೊಂದು ಎಷ್ಟು ಪುಣ್ಯಕ್ಷೇತ್ರಗಳಿದೆಯೋ ಅಷ್ಟು ಪುಣ್ಯಕ್ಷೇತ್ರಗಳ ತೀರ್ಥವನ್ನ, ನೀರನ್ನ ನನಗೆ ಕುಡಿಸಿ ನನ್ನ ತೀರ್ಥಯಾತ್ರೆಯ ದಾಹವನ್ನ ಹಿಂಗಿಸಿದಾನೆ ನನ್ನ ಮಗ. ನನ್ನ ಅಂತರಂಗದ ಆಸೆಗಳೇನಿದೆ, ಆಕಾಂಕ್ಷೆಗಳೇನಿದೆ, ನನ್ನ ಬೇಕು ಬೇಡ ಅವಶ್ಯಕತೆಗಳು, ಇದೆಲ್ಲ ನನ್ನ ಮನೋ ಇಂಗಿತವನ್ನು ತಿಳಿದುಕೊಂಡು ಅದನ್ನು ಪೂರೈಸುವಂತ ಮಗ ನನಗೆ ಸಿಕ್ಕಿದ್ದಾನೆ. ಜನವರಿ 16, 2018 ನಾವು ಯಾತ್ರೆ ಆರಂಭ ಮಾಡಿದ್ದು ಇಲ್ಲೇ ಮೈಸೂರಿಂದನೇ. ಫಸ್ಟು ನಾವೇನು ಮಾಡಿದೋ, ಫಸ್ಟು ಮೈಸೂರಿಂದ ನಂಜನಗೂಡು, ಗುಂಡ್ಲುಪೇಟೆ, ಊಟಿ ಈ ಮಾರ್ಗವಾಗಿ ಫಸ್ಟ್ ಕೇರಳನೇ 2-2.5 ತಿಂಗಳಾಯಿತು. ಆಮೇಲೆ ಕೇರಳ ಆದಮೇಲೆ ತಮಿಳುನಾಡು, ಪಾಂಡಿಚೇರಿ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ, ಛತ್ತೀಸ್ಗಢ, ಒರಿಸ್ಸಾ, ಜಾರ್ಖಂಡ್, ಬಿಹಾರ್, ವೆಸ್ಟ್ ಬೆಂಗಾಲ್, ಸಿಕ್ಕಿಂ, ಅಸ್ಸಾಂ, ಮೇಘಾಲಯ, ತ್ರಿಪುರಾ, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ ಮತ್ತು ಅರುಣಾಚಲ್ ಪ್ರದೇಶ್, ಇಂಡೋಚೀನಾ ಬಾರ್ಡರ್, ತವಾಂಗು, ರೂಪಾ, ಬೊಮಿಡಿಲ್ಲ, ಝೀರೋ ವ್ಯಾಲಿ, ಎಲಾಂಗು, ಮೇಚುಕ ಮತ್ತು ಪರಶುರಾಮ್ ಕುಂಡು ಎಲ್ಲನೂ ಪ್ರತಿಯೊಂದು ಬಾರ್ಡರ್ನ ಎಲ್ಲ ಕ್ಷೇತ್ರಗಳಿಗೂ ಹೋಗಿ ಎಲ್ಲ ನಮ್ಮ ತಾಯಿಗೆ ತೋರಿಸ್ಕೊಂಡು, ಜೊತೆಗೆ ನೇಪಾಳ್, ಭೂತಾನ್ ಮತ್ತು ಮಯನ್ಮಾರ್ ಈ 3 ರಾಷ್ಟ್ರಗಳಿಗೂ ಕೂಡ ಅದೇ ಸ್ಕೂಟ್ರಲ್ಲಿ ವಿಸಿಟ್ ಮಾಡಿ 56,522 ಕಿಲೋಮೀಟ್ರು ಪೂರ್ಣಗೊಳಿಸ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿ ಮೈಸೂರಿಗೆ ಸುರಕ್ಷಿತವಾಗಿ ನಮ್ಮ ತಾಯಿ ಜೊತೆ ಬಂದು ಮೊನ್ನೆ ತಲುಪಿ. ಒಂಥರ ಮಕ್ಕಳ ತರ ನನ್ನನ್ನು ಎತ್ಕೊಂಡು ದೇವಸ್ಥಾನ ತೋರಿಸಿಯಾನೆ, ಮಂದಿರದ್ದೇ ಭಗವಂತನ ತೋರಿಸಿಯಾನೆ. ಹಾಗಾಗಿ ನನಗೆ ತುಂಬಾ ಅವನ ಕಾರ್ಯದ ಮೇಲೆ ಹೆಮ್ಮೆ ಇದೆ.